ನಮ್ಮ ಹಳ್ಳಿ ಕಡೆ ಒಂದು ಪದವನ್ನ ಬಳಸ್ತಾರೆ, ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಅಂತ. ನಾನು ಹೇಳ್ತೇನೆ, ಬೆಳಗಾಗಿ ನಾ ಎದ್ದು ಭಾರತದ ಸಂವಿಧಾನವನ್ನ ನೆನಿಬೇಕು ಅಂತ. ಯಾಕೆ? ಇವತ್ತು ನಮ್ಮ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ, ಅಕ್ಷರವನ್ನ ಕಲಿತಾ ಇದ್ದಾರೆ. ನಮ್ಮ ಮಕ್ಕಳು ಓದ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ಡಿಗ್ರಿ ತಗೊಳ್ತಾ ಇದ್ದಾರೆ, ರ್ಯಾಂಕ್ ತಗೊಳ್ತಾ ಇದ್ದಾರೆ, ಡಿಸ್ಟಿಂಕ್ಷನ್ ತಗೊಳ್ತಾ ಇದ್ದಾರೆ. ಅವರು ಕೈಯಲ್ಲಿ ಪೆನ್ ಹಿಡ್ಕೊಂಡು, ನಮ್ಮ ಮಕ್ಕಳು ಕೈಯಲ್ಲಿ ಪೆನ್ ಹಿಡ್ಕೊಂಡು ಅಕ್ಷರವನ್ನ ಬರಿತಾ ಇದ್ದಾರೆ ಅಂತ ಅಂದ್ರೆ ಅವರು ಬರೆಯುತ್ತಿರುವ ಪ್ರತಿ ಅಕ್ಷರದಲ್ಲೂ ಕೂಡ ಭಾರತದ ಸಂವಿಧಾನದ ಋಣ ಇದೆ ಅಂತ. ಅದಕ್ಕೆ ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಅಂತ ಅಂದ್ರೆ ಭಾರತದ ಸಂವಿಧಾನವನ್ನ ನೆನಿಬೇಕು ಅಂತ ಅಂದೆ. ಒಂದು ಕಾಲ ಇತ್ತು ಭಾರತ ದೇಶದಲ್ಲಿ, ಇಲ್ಲಿನ ಹೊಲಗೇರಿಗಳಿಗೆ ಅಥವಾ ಮಾದಿಗೇರಿಗಳಿಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ಪತ್ರ ಬಂದ್ಬಿಟ್ರೆ ಇಡೀ ಊರ್ಗೂರೇ ಬೆಚ್ಚೈತಿತ್ತು. ಹೊಲಗೇರಿ ಮಾದಿಗೇರಿಯ ಸೂರ್ಯ ಚಂದ್ರನೇ ಬೆಚ್ಚೋಗ್ತಾ ಇದ್ರು. ಆ ಬೆಚ್ಚೋಗುವಿಕೆಗೆ ಕಾರಣ ಏನು ಅಂತ ಅಂದ್ರೆ ಆ ಪತ್ರವನ್ನ ಓದೋದು ಯಾರು ಅಂತ. ಇಡೀ ಊರ್ಗೂರೇ ಪತ್ರ ಓದೋರು ಯಾರು ಇರ್ಲಿಲ್ಲ. ಆ ಊರಲ್ಲಿರೋ ಶಾನ್ ಬಗ್ರು ಮನೆಗೆ, ಕುಲಕರ್ಣಿಗಳ ಮನೆಗೆ ಪತ್ರವನ್ನ ಎತ್ಕೊಂಡು ದೌಡಾಯಿಸ್ತಿದ್ರು. ಶಾನ್ ಬಗ್ರು ಕುಲಕರ್ಣಿಗಳ ಮನೆ ಮುಂದೆ ನಿಂತ್ಕೊಂಡು ಆ ವ್ಯಕ್ತಿಯನ್ನ ಜೋರ ಕೂಗಿ ಕರೆಯುವಷ್ಟಿರ್ಲಿಲ್ಲ. ಆ ವ್ಯಕ್ತಿಗೆ ಇಚ್ಛೆ ಬಂದಾಗ ಮನೆಯಿಂದ ಈಚೆಗೆ ಬರ್ತಿದ್ದ. ಇವ್ರನ್ನ ನೋಡ್ತಿದ್ದಂಗೆ ಏನೋ ಒಂಥರ ಕೆಟ್ಟ ಜನ ಬಂದಿದಾರಲ್ಲ, ಪಾಪದ ಕೆಲಸ ಮಾಡೋ ಜನ ಬಂದಿದಾರಲ್ಲ ಅಂತ ಅನ್ಕೊಂಡು ಆ ವ್ಯಕ್ತಿಗಳನ್ನ ಕರೆದು ತನ್ನ ಮನೆ ಕಕ್ಕಸ್ ತೊಳೆಯೋಕೆ, ತನ್ನ ಮನೆ ಜೀತ ಮಾಡೋದಕ್ಕೆ, ತನ್ನ ಮನೆ ತೊಪ್ಪೆ ತಗೊಂಡೋಗಿ ತಿಪ್ಪೆಗೆ ಹಾಕೋ ಕೆಲಸವನ್ನ ಹೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಕೊನೆಗೆ ಆ ಪತ್ರದಲ್ಲಿರೋ 4 ಅಕ್ಷರವನ್ನ ಹೇಳಿ ಕಳಿಸ್ತಾ ಇದ್ದ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಅಕ್ಷರವನ್ನ ಕಲ್ತ್ಕೊಂಡಿದ್ದೇವೆ. ನಮ್ಮ ಮಕ್ಕಳು ಅಕ್ಷರವನ್ನ ಕಲ್ತಿದ್ದಾರೆ. ಇವತ್ತು ನಮ್ಮ ಒಟ್ಟು ಸುತ್ತಲಿನ ವಾತಾವರಣ ಒಂದ್ ರೀತಿಯಲ್ಲಿ ಅಕ್ಷರದ ವಾತಾವರಣ ಆಗಿದೆ. ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಯಾರಿಗೆ ಅಕ್ಷರ ಗೊತ್ತೋ ಅವ್ರಿಗೆ ರಾತ್ರಿನೂ ಕೂಡ ಹಗಲಂತೆ ಅಂತ. ಅಂದ್ರೆ ಕತ್ತಲೆಯೂ ಕೂಡ ಬೆಳಕಂತೆ ಅಂತ ಅಕ್ಷರ ಗೊತ್ತಿಲ್ಲ ಅವ್ರಿಗೆ. ಆತರ ಅಕ್ಷರವನ್ನ ತಂದುಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಅದಕ್ಕೆ ನಾನು ಹೇಳ್ತೀನಿ, ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಅಂತ ಅಂದ್ರೆ ಭಾರತದ ಸಂವಿಧಾನವನ್ನ ನೆನಿಬೇಕು ಅಂತ.